ಹಲೋ ಫಾಮ್ ವೆಲ್ಕಮ್ ಅವರ್ ನ್ಯೂ ವಿಡಿಯೋ. ನಾವು ಇವತ್ತು ಹೋಗ್ತಾ ಇದ್ದೀವಿ ಒಂದು ವೀಡಿಯೋ ಶೂಟ್ಗೆ. ಸೊ ವೀಡಿಯೋ ಶೂಟಲ್ಲಿ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ನೋಡೋಣ ಬನ್ನಿ. ಕಣ್ಣು ಮುಚ್ಬೇಕು ನಿಧಾನಕ್ಕೆ, ಅದನ್ನ ಸ್ಲೋ ಮೋಷನ್ ಮಾಡೋದು ಬೇಡ ಬಿಡೋದು ನಂಗೆ. ರೆಡಿ ಓಕೆ ಅಂತ ಅಂದು ಕಣ್ಣು ಮುಚ್ಚಬೇಕು. ಹಾಂ ಹಾಂ ರೆಡಿ ಸ್ಟಾರ್ಟ್ ಸ್ಟಾರ್ಟ್. ಒಬ್ರು ಫೋಕಸ್ ಆದ್ರೆ ಒಬ್ರು ಬ್ಲರ್ ಆಗುತ್ತೆ. ಹಂಗಾಗುತ್ತೆ ಅದು. ನಾರ್ಮಲ್ ವಿಡಿಯೋ ತಗೊಳ್ಳಿ, ಸ್ವಲ್ಪ ಹಾಂ ಅಷ್ಟೇ ಹೇಳು. ಸ್ವಲ್ಪ ಪೇಪರ್ ಹಿಡಿತೀನಿ ಇಲ್ಲಿ ನೋಡಿಲಿ, ಅದು ಹೇಳಿ ಕಣ್ಣು ಮುಚ್ಚಿರ್ತಾಳ ಅವಾಗ ಕಣ್ಣು ಅಂದ್ರೆ ಶ್ರುತಿ ಅಲ್ಲ ಅಮೃತ. ಲವ್ ಯು ಅಮೃತ, ಲವ್ ಯು ಅಮೃತ ಅಂತಾನು, ಲವ್ ಯು ಅಮೃತ. ನೀನೊಮ್ಮೆ ನನ್ನೆಡೆಗೆ ನೋಡು, ನಿನ್ನ ಕುರಿತೇ ನನ್ನೀ ಪಾಡು, ನನ್ನ ಹೃದಯವೇ QR ಕೋಡು, ನಿನ್ನ ಉಸಿರೇ ಸ್ಕ್ಯಾನ್ ಮಾಡು, ಕೇಳಿ ಬರುವುದಾಗ ನಮ್ಮಿಬ್ಬರ ಒಲವಿನ ಹಾಡು, ನಿನ್ನ ರೂಪವನ್ನು ಆಧರಿಸಿ ಕೆತ್ತಿರಬಹುದೇನು ಬೇಲೂರು ಹಳೆಬೀಡು. ಲವ್ ಯು ಅಮೃತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸೌಕರ್ ನೀನು ಅದಕ್ಕೆ ಹಂಗೆ ಹೋಯ್ ಸೌಕರ್ ನೀನು ಈ ಕಡೆ ಅಂದ್ರೆ ಅವ್ರು ಕುಂತಿದ್ದ ಆ್ಯಂಗಲ್ ಬೇಕಾ ಅಂದ್ರೆ ಈ ಕಡೆ ತೊಗೊಂಡ್ರೆ ಜಲ್ದಿ ಒಪ್ಕೊಂತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಕಂಟಿನ್ಯೂ ಡೈಲಾಗ್ ಐತಿ ಇಷ್ಟು. ಹಾಂ ಸೌಕರ್ ಅಲ್ಲಿ ಸೌಕರ ಫ್ರೇಮ್ ತೊಗೊಳೋದಾಯ್ತು. ನಾನು ಏನು ಹೇಳ್ತೀನಿ, ಇದು ಅವ್ರದ್ದು ಅಷ್ಟು ರೆಡಿ ಫೋಕಸ್ ಯಾರು ಮಾಡಲಿ ನಮ್ಮನ್ನ ಮಾಡಿ, ಇಲ್ಲಾಂದ್ರೆ ಅಲ್ಲಿ ತೋರು. ಈ ಡೈಲಾಗ್ ಯಾರು ಸೌಕರ್ ಅನ್ನೋದು ಎಲ್ಲಿ ತೊಗೊಂತೀವಿ? ಇದೊಂದು ಟೇಕ್ ಈ ಕಡೆ ಇಲ್ಲ ಇಲ್ಲಿ ಬಾ, ಇಲ್ಲಿ ಬಾ, ಶೇಡ್ ತೊಗೊಂಬಿಡು, ಇಲ್ಲಿ ತೊಗೊಂಬಿಡು. ರೆಡಿ ಈತ ಸರಿನಾ? ಅಲ್ಲೇ ನಿಂತ್ಕ. ಈತ ಸರಿ ತೊಯ್ಯಿ. ಹಂಗಲ್ಲಿ ಸೊಟ್ಟಾಗುತ್ತೆ ಸೌಕರ, ಕುತ್ಕೊಂಬಿಡು. ಹ್ಞೂ ತಲೆ ಫುಲ್ ಕಾಣಲಿ. ಹಾಂ ಓಕೆ ಡನ್. 2 ವರ್ಷದಿಂದ ವೇಟ್ ಮಾಡಾಕತ್ತಿದ್ದೆ, ಆದರೆ ಇವತ್ತು ನೀನು 2 ವರ್ಷದಿಂದ ವೇಟ್ ಮಾಡಾಕತ್ತಿದ್ದೆ. ನೀನು ಮುಂದೆ ಬಂದಾಗೆಲ್ಲ ನನಗೆ ಹೆದರಿಕೆ ಆಕಿತ್ತು. ಇವತ್ತು ಧೈರ್ಯ ಮಾಡಿ ನಿನ್ನ ಮುಂದೆ ಪ್ರಪೋಸ್ ಮಾಡೇ ಬಿಟ್ಟೆ ಅಂತ ನಾನು. ಇಲ್ಲಿ ನಿಂತ್ಕೊ ಸೌಕರ್. ನೀವು ಪೊಸಿಷನ್ ತಗೋರಿ, ಆ ಡೈಲಾಗ್ ಹೇಳಾಗ ಮೂಮೆಂಟ್ ಮೂವ್ ಆಗಿ. ಓಕೆ ರೆಡಿ ರೀ? ಇವ್ರು ಡೈಲಾಗ್ ಹೇಳಿದ್ರು ಬೇಡ ನೀರು ಬೇಡ, ನೀರು ಬೇಡ. ನಾನು ಈ ವಿಷಯ ನಿಮ್ಗೆ ಹೇಳಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ, ಆದರೆ ಇವತ್ತು ಹೇಳಲೇಬೇಕು ಅಂತ ಗ್ರ್ಯಾಂಡಾಗಿ ರೆಡಿಯಾಗಿ ನಿಮ್ಮ ಬರ್ತಡೇ ಕೇಕ್ ನಿಮ್ಗೆ ಕಟ್ ಮಾಡೋ ನಿಟ್ಟಿನಲ್ಲಿ ನಿನ್ನ ಕರೆದಿದ್ದು. ಅಣ್ಣ ಇನ್ನೊಂದು ಸರ ಲಾಂಗ್ ಇಲ್ಲ 1.5 ತಾಸು ಆಗಲಿ, ಏನಾಗಲ್ಲ. ಅಲ್ಲಿ ಸೌಕರ ಇನ್ನು 200 ಬೇಕಂತ ಸೌಕರ. ಇರಲಿ ಬಿಡು, ನಾನು ನಿನ್ಗೇನೋ ಹೇಳಬೇಕು ಅಷ್ಟೇ. ಬಸ್ ಸೌಕರ ಇಲ್ಲ ತೊಗೊಂತೀನಿ ನೋಡು. ನಿಮ್ದು ಅವು ಇವ್ರು ನಿಂದ ಐತಿ. ನಂದೇ ಐತಲ್ಲ. ಹಾಂ ನಂದೇ. ನಿಂದ ಹೆಂಗೈತೆ ಸ್ಟಡಿಂಗ್? ಹೆಂಗೆ ಸ್ಟಡೀಸು ಅಷ್ಟೇ. ಹಾಂ ಅಷ್ಟು. ಕ್ಲೋಸ್ ಅಪ್ ಒಳಗೆ ಇಲ್ಲೇ ತಗೊಂಡ್ಬಿಡ್ಲ. ಹಾಂ ಅಷ್ಟು. ಈ ವಿಷಯ ನಿಮ್ಗೆ ಹೇಳಬೇಕು ಅಂತ ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಿದ್ದೆ. ಇವತ್ತು ಇಷ್ಟತನಾಗಿ ಹೇಳಲೇಬೇಕು ಅಂತ ನಿನ್ನ ಬರ್ತಡೇಗೆ ಕೇಕ್ ಕಟ್ ಮಾಡೋ ನೆಪದಲ್ಲಿ ನಿನ್ನ ಕರೆದಿದ್ದು. ಹ್ಞೂ ರೆಡಿ. ಅದು ಇನ್ನೊಂದ್ಸರಿ ಹೇಳ್ತಾನೆ. ಚೆನ್ನಾಗಿದೆ. ನಿನ್ನ ಚೆನ್ನಾಗಿ ನಡ್ತಿದ್ದೆ. ನಿಮ್ಗೆ ಗೊತ್ತಲ್ಲ ಮಿಡಲ್ ಕ್ಲಾಸ್ ಲೈಫ್ ಹೆಂಗಂತ. ಇರ್ಲಿ ಬಿಡ್ಕಣು, ನಿನ್ಗೇನೋ ಹೇಳ್ಬೇಕು. ಹೌದಾ? ಇಷ್ಟು ಯಾಕೆ ಅವಸರ ಮಾಡಿದ್ರಿ ಸ್ಕ್ರಿಪ್ಟಿಗೆ? ರೆಡಿ ಪೊಸಿಷನ್ ಹಾಕಿದ್ದಿಲ್ಲ ಅಣ್ಣ ಈ ಕೈಗೆ. ಡೈಲಾಗ್ ಮೂಮೆಂಟ್ ರೆಡಿ ಪೊಸಿಷನ್ ಸ್ಟಾರ್ಟ್. ತುಂಬ ರಿಚ್ ಆಗಿ ನೋಡ್ಕೊಳ್ಳಿಕ್ಕಂದ್ರೂ ನೀವು ಉಣ್ಣಾಕ ತಿನ್ನಕ್ಕೆ ಏನೂ ಕಡಿಮೆ ಮಾಡೋಂಗಿಲ್ಲ. ನೈಸ್
ಈ ಡೈಲಾಗ್ ಅವಾಗ ಬಂದ್ಬಿಟ್ಟಿದ್ರೆ ಅಂದ್ರೆ ಈ ಉತ್ತರ ಕರ್ನಾಟಕ ಸ್ಲ್ಯಾಗ್ ಒಳಗೆ ಬಂದಿದ್ರೆ ಎಂಥ ಚಂದ ಹೋಗಿತ್ತು ಇನ್ನು ಅಲ್ಲಿ ಸೌಕರ್ ಎದ್ಬಿಡ್ಲಾ ಹೇಳ್ಬೇಕಾದ್ರೆ? ಯಾಕ ಹೋಗ್ತೀನಿ ಅನ್ನಕ್ಕ ಹಾಂ ಎದ್ದು ಬಿಡು ಕೇಕ್ ಕಟ್ ಮಾಡಿದ್ರೆ ಕೇಕ್ ಕಟ್ಟ ಮಾಡಾಗಿಲ್ಲ ಅವ್ರ ಕೇಕ್ ನೆಪ ಅದೊಂದು ಕಟ್ಟ ಮಾಡಂಗಿಲ್ಲ ಅದನ್ನ ಅದೇ ಕನಸು ಇನ್ನೊಂದು ಅದು ಕೂಡ ಕನ್ಸು, ಇದು ಕೂಡ ಕನ್ಸು. ಎಲ್ಲ ಗಂಡ ಮಕ್ಕಳಿಗೆ ಯಾವ ಹುಡುಗಿರು ಸಿಗಂಗಿಲ್ಲ ಕನಸಿನೊಳಗಷ್ಟ ಸಿಗೋದು ಕಂಟಿನ್ಯೂ ಮಾಡು ಟೈಮ್ ವೇಸ್ಟ್ ಮಾಡ್ಬೇಡ ನೀನು. ಸರಿ ಕಣ್ಮುಚ್ಚು. ವಾಪಸ್ ಮಾಡೋಣ ವಾಪಸ್ಸು ಕೇಕ್ ಇಲ್ಲಣ್ಣ ಶೂಟ್ ಅಣ್ಣ ಅದು ಶೂಟ್ಗೆ ಬರ್ಡೇ ಅಲ್ರಿ, ಸುಮ್ಮನೆ ಶಾರ್ಟ್ ಮೂವಿ ಮಾಡತ್ತೀರಿ ಸುಮ್ಮನೆ ಮಾಡಿ. ಓಕೆ ರೆಡಿ ಪೊಸಿಷನ್ ರೆಡಿ Who are you now? ಹೆಂಗಿದ್ಯಾ ಅಂದೆ? ನೀನು ನಿನ್ ಇಂಗ್ಲಿಷ್ ಅದು ಹೂ ಆರ್ ಯು ಅಲ್ಲ, ಹೌ ಆರ್ ಯು. ಮೋಸ್ಟ್ಲಿ ನಿಮ್ಮ ಸರಿಯಾಗಿ ಗ್ರಾಮರ್ ಇರುತ್ತೆ. ಗ್ರಾಮ ನಮ್ ಶಾಲೆಗಲ್ಲ ನಿಮ್ಮ ಶಾಲ್ಯಾಗ ನಾನು ಅಂತೀನಿ ನಿಮ್ಗೆ ಅದೀಗ ನಮ್ಮ ಶಾಲ್ಯಾಗ ಹಿಂಗೆ ಇಂಗ್ಲೀಷ್ ಹೇಳ್ಕೊಟ್ರ ಇಂಗ್ಲಿಷ್ ಹಿಂಗೆ ಹೇಳ್ಕೊಟ್ಟಾರ. ಅವ್ರು ಕರೆಕ್ಟೇ ಹೇಳ್ಕೊಟ್ಟಿರ್ತಾರೆ. ನೀನು ಕಾಂಪೌಂಡ್ ಮೇಲೆ ಕೂತು ಬಂದು ನನ್ನ ಮುಂದೆ ಡೌ ಮಾಡಬೇಡ. ಬಾ ಕೇಕ್ ಕಟ್ ಮಾಡು. ಅದು ಅಮೃತ ಬಾ ಕೇಕ್ ಕಟ್ ಮಾಡು ಅಂದಾಗ ನನ್ನ ಮುಂದೆ ಡೌ ಮಾಡಬೇಡ, ಬಾ ಕೇಕ್ ಕಟ್ ಮಾಡು. ಓಕೆ ಸೌಕರ್ ಇನ್ನೊಂದು ಆ್ಯಂಗಲ್ ತಗೋರಿ ಇನ್ನೊಂದು ನಮ್ಮ ಸಲ ಹಿಂಗೆ ಹೇಳ್ಕೊಟ್ಟದ. ಅವ್ರು ಕರೆಕ್ಟೇ ಹೇಳ್ಕೊಟ್ಟಿರ್ತಾರೆ. ನೀನೇ ಕಾಂಪೌಂಡ್ ಅವ್ರು ತೋ ಈಗ ಇವ್ರ ಆ್ಯಂಗಲ್ ತಗೋ ನೆಕ್ಸ್ಟ್ ಏನೈತೆ ನೋಡು, ಕೇಕ್ ಕಟ್ ಮಾಡ ಅಂದಾಗ ಅಮೃತ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಅನ್ಬೇಕು. ಅವಾಗ ನೀನು ಆ ಕೇಕ್ ತೊಗೊಳ್ಳೇಬಾರ್ದು, ಅಲ್ಲೇ ಬಿಡ್ಬೇಕು ಅದನ್ನ. ಕೇಕ್ ಐ ಹೇಟ್ ಯು. ಅವ್ರು ತೋರ್ಸ್ತಾರ. ರೆಡಿ ಪೊಸಿಷನ್ ಅಲ್ಲ ಫಸ್ಟ್ ಕೇಕ್ ಕಟ್ ಮಾಡೋ ಅಂತಂದು ಹೌದಾ? ಹಂಗೈತಾ? ಏನಿದೆ ಅದನ್ನ ಬಿಡಮ್ಮ ಅನ್ನಗತ್ತೆ ಮಾತಾಡುವಂತೆ ಫಸ್ಟ್ ಕೇಕ್ ಕಟ್ ಮಾಡು. ಅದು ಅಂದಾಗ ಇಲ್ಲ ಅದು ಬಹಳ ಮಾತಾಡುವಂತೆ ಫಸ್ಟ್ ಕೇಕ್ ಕಟ್ ಮಾಡು. ಇಲ್ಲ ಅದು ಬಹಳ ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ಪ್ಲೀಸ್ ಅನ್ನೋದು ಒಂದು ಸ್ವಲ್ಪ ಆ್ಯಕ್ಷನ್ ಇರಲಿ ಅದ್ರೊಳಗೆ. ಪ್ಲೀಸ್ ಆ್ಯಕ್ಷನ್ ಇಲ್ಲ ಸೌಕಾರ ಪ್ಲೀಸ್. ಅಣ್ಣ ಈಗ ಮತ್ತೆ ಇದು ಅದು ಫಸ್ಟ್ ಅದಂದಾಗ ಮತ್ತೆ ಕೇಕಲ್ಲಿ ಕೈ ಬಿಟ್ಟು ಸರಿ ಹೇಳು ಅಂತ ಸ್ಟಾರ್ಟ್ ಮಾಡು. ರೆಡಿ ಈಗ ಇವರು 2 times ತಗೊಂತೀನಿ ಕೇಕ್. ಹಿಂಗೆ ತಗೋರಿ, ನಾನು ಹಂಗಲ್ಲಿ ಹಿಂಗೆ ತೊಗೊಂಬರ್ತೇನೆ ಡೈರೆಕ್ಟ್, ಮತ್ತೆ ಕಟ್ ಮಾಡೋದು ಬೇಡ. ಹಾಂ ತೋರ್. ಕಟ್ ಮಾಡೋದು ಬೇಡ ಸೌಕಾರ, ಕಂಟಿನ್ಯೂ ಇರಲಿ ಕ್ಯಾಮ್ರಾ. ಆಯ್ತು. ಹ್ಞೂ ರೆಡಿ ಪೊಸಿಷನ್ ಹಾಂ ರೆಡಿ ಬಾ ಕೇಕ್ ಕಟ್ ಮಾಡು. ಅಮ್ಮ ಒಂದು ವಿಷಯ ಹೇಳ್ಬೇಕು. ಮಾತಾಡುವಂತೆ ಬಾ ಕೇಕ್ ಕಟ್ ಮಾಡು. ಇಲ್ಲ ಒಂದು ವಿಷಯ ಹೇಳ್ಬೇಕು. ತುಂಬ ದಿನದಿಂದ ಕಾಯ್ತಾ ಇದ್ದೆ. ತೋರಿ. ರೆಡಿ ಟೇಕ್ ಪೊಸಿಷನ್ ಸ್ಟಾರ್ಟ್. ಸರಿ ಹೇಳು. ಅದು ಹೇಳೋ ಮಾರಾಯ. ಸರಿ ಒಂದು ನಿಮಿಷ ಬಂದಿರು. ಹೇ ಶೂಟ್ನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ. ಸೊ ನಮ್ಮ ಶಿವಾನಿ ಅಂತ ಫುಲ್ ಗಿಚ್ಚ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ, ಅಂದರೆ ಮುಗ್ದೈತೆ ಇವಾಗ ಮನೆ ಹೋಗಕ್ಕೆ ರೆಡಿಯಾಗಿದ್ದಾಳೆ. ಸೊ ನಾವು ಕೂಡ ಮನೆ ಹೋಗಕ್ಕೆ ರೆಡಿಯಾಗಿದ್ವಿ. ಸೊ ಆಗ ಈ ಶಾರ್ಟ್ ಫಿಲ್ಮ್ನ ಶೂಟ್ ಮಾಡಿದ್ವಲ್ಲ, ಸೊ ಅದ್ರ ಒಪಿನಿಯನ್ನ ಸ್ವಲ್ಪ ಕೇಳೋಣ ನಮ್ಮ ಹುಡುಗರ ಜೊತೆ. ಸೊ ನಮ್ಮ ಹೀರೋ, ನಮ್ಮ ಹೀರೋಯಿನ್ನು ಮತ್ತು ಇಲ್ಲಿ DOP ಇವರು ಕ್ಯಾಮ್ರಾಮ್ಯಾನು, ಇಲ್ಲಿ ಹೀರೋ ಇದ್ದಾರೆ, ಅಲ್ಲಿ ಕಾಮಿಡಿ ಆ್ಯಕ್ಟರು, ಇಲ್ಲಿ ನಮ್ಮ ಹೀರೋಯಿನ್ ಇದ್ದಾರೆ. ಸೊ ಮಾತಾಡೋಣ ಬನ್ನಿ. ಸೌಕಾರ್ ನಾಲ್ಕು ಮಾತು ಹೇಳ್ರಿ. ಮಾತಾಡೋಕ್ಕೇನಿಲ್ಲ, ನಂಗಂತೂ ಖುಷಿ ಆಯಿತು, ಚೆನ್ನಾಗಿ ಮಾಡಿದರೆ. ನಾನು ಆ್ಯಕ್ಟಿಂಗ್ ಇವರು ಅಂದ್ರೆ ಹೊಸಬ್ರು ಅಂದ್ಕೊಂಡಿದ್ದೆ ನಾನು ವಿಡಿಯೋ ಮಾಡೋಕ್ಕೆ. ಅಷ್ಟು ಕಂಫರ್ಟೇಬಲ್ ಅಕ್ಕರನೇ ಇಲ್ಲ ವಿಡಿಯೋ ಮಾಡೋಕ್ಕೆ, ಹೆಂಗಾಗುತ್ತೇನಂತ ಒಂದು. ಆದ್ರೆ ಅದು ಅಂದ್ಕೊಂಡಿಕ್ಕಿಂತ ಜಾಸ್ತಿ ಆಯ್ತು. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು, ಆಲ್ಮೋಸ್ಟ್ ಓಲ್ ಇವರಾಗಿ ಎದುರಿದ್ರು ಜಾಸ್ತಿ ಅಂತ. ಹಾಂ ನರ್ವಸ್. ಅದು ಬಿಟ್ಟರೆ ನಾನು ಹಂಗೆಲ್ಲ ಚೆನ್ನಾಗಿ ಅನಿಸಿತ್ತು ಅಷ್ಟೇ. ಸೌಕಾರ್ ನಾವು ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅನ್ಕೊಂಡು ಹೆಂಗೆ ಬಂದಿದ್ವಿ ಹಂಗೆ ಆಗಲಿಲ್ಲ ಅದು. ಯಾಕಂದ್ರೆ ನಾನು ಸ್ವಲ್ಪ ಭಾಳ ನರ್ವಸ್ ಆದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳೋ ಚಿಕ್ಕ ಭಾಷಣಕ್ಕೆ ಚುಕ್ಕ ವಿವರಣೆ ಬಿಡುತ್ತೇನೆ. ಓಕೆ
ಇವಾಗ ನಮ್ಮ ಹೀರೋಯಿನ್ ಇದ್ದಾರೆ. ಸೊ ನಮ್ಮ ಹೀರೋಯಿನ್ ಜೊತೆಗೆ ಒಂದೆರಡು ಮಾತು ಮಾತಾಡ್ಸೋಣ ಬನ್ನಿ. ಅಂದರೆ ನಾನೊಂದು ಕ್ವಶನ್ ಕೇಳ್ತೀನಿ. ಎಷ್ಟೊಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದೀರಿ. ಸೊ ಈ ಶಾರ್ಟ್ ಫಿಲ್ಮ್ಗೂ ಆ ಶಾರ್ಟ್ ಫಿಲ್ಮ್ಗೂ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಅಲ್ಲಿ ದೊಡ್ಡ ಕ್ಯಾಮ್ರಾ ಜೊತೆ ಮಾಡಿದ್ರಿ, ಇಲ್ಲಿ ಐಫೋನ್ ಜೊತೆ ಮಾಡಿದ್ದೀರಾ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು? ಅಂದರೆ ಮಾಡಿದ್ದೀನಿ, ಐಫೋನಲ್ಲಿ ಒಂದು 4-5 ಮೂವೀಸೇನು ಮಾಡಿದ್ದೀನಿ. ಬಟ್ ಇದು ಸ್ವಲ್ಪ ಹೊಸದು ಅನಿಸ್ತು. ಯಾಕಂದರೆ ಇದು ನಮ್ಮದೇ ಪ್ಲೇಸ್ ಆಗಿದ್ರಿಂದ ಇನ್ನೂ ನನಗೆ ಕಂಫರ್ಟಬಲ್ ಆಗಿರೋಕ್ಕೆ ಆಯಿತು. ಈ ಹೊಸಬ್ರು ಅಡ್ಜಸ್ಟ್ ಆಗ್ತಾರಿಲ್ಲೋ ಅಂತ ಫೀಲ್ ಆಗಿದ್ದೆ. ಅಡ್ಜಸ್ಟ್ ಇವರು ಆದರು. ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ನನ್ನ ಜೊತೆ ಇವರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ನೈಸ್. ಸೊ ಮಸ್ತಾಗಿತ್ತು. ಇವಳು ನಮ್ಮ ತಂಗಿನ ಕರ್ಸ್ಕೊಂಡು ಬಂದು ವೀಡಿಯೋ ಮಾಡಿದ್ದೀವಿ. ಸೊ ನಮ್ಮ ಕಾಮಿಡಿ ಆ್ಯಕ್ಟರ್ ಒಬ್ರು ಇದ್ದಾರೆ, ಸಖತ್ತ ಕಾಮಿಡಿ ಮಾಡ್ತಾರೆ. ನಾವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿನೇ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಅವ್ರನ್ನ ಹೋಗಿ ಮಾತಾಡ್ಸೋಣ ಬನ್ನಿ. ನಮ್ಮ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಅದು ವೀಡಿಯೋನ ಹಾಕ್ತೀವಿ, ಬಂದಾಗ ಲಿಂಕ್ ಹಾಕ್ತೀವಿ. ಸೊ ಮಸ್ತಾಗಿರುತ್ತೆ ನೋಡಿ. ಇನ್ನೊಂದು ಕೇಕ್ ಇಲ್ಲ ಅನ್ನೋದೊಂದು ಡೈಲಾಗ್ ಐತೆ, ಅದು ಅಂತೂ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಸೊ ಅದನ್ನು ಹಾಕ್ತೀನಿ ನೋಡಿ. ಕೇಕೇ ಇಲ್ಲ. ಇವಾಗ ನಮ್ಮ ಕಾಮಿಡಿ ಆ್ಯಕ್ಟರ್ ಇಲ್ಲಿದ್ದಾರೆ. ಗಾಯ್ಸ್ ಏನು ಗೊತ್ತಾ, ನಂಗೆ ಆ್ಯಕ್ಟಿಂಗ್ ಅಷ್ಟೊಂದು ಬರ್ತಿದ್ದಿಲ್ಲ. ನಮ್ಮ ಏನಂತ ಹೀರೋಯಿನ್ ಮೇಡಮರೇ ಜಾಸ್ತಿ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ ನಂಗೆ. ಸೊ ನಾವು ಯಾಕೆಂದರೆ ಆಯಿತು. ಸೊ ಇಲ್ಲಿ ನಮ್ಮ ಕಾಮಿಡಿ ಆ್ಯಕ್ಟರ್ ಬೇಜಾರಾಗ್ತಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಳೋಣ. ಹೆಂಗೆ ಅನ್ನಿಸ್ ಸೌಕಾರ ಇದೆ? ಅಣ್ಣನ ಜೋಡಿ ಫಸ್ಟ್ ಅಣ್ಣ. ಫಸ್ಟ್ ಯಾವ ಮಡಿವಾಣ ಫುಲ್ ನಿಂದ ಹಾ. ಅಣ್ಣ ಚುಚ್ಚಾಪ್ ಓಲ್ಡ್ ಚಾನಲ್ನಾಗ ಜಗ್ ಮಾಡಿ ನಾವು 2019 ಟಿಕ್ಟಾಕ್ದಾಗ ಮುಂಚಿದ ಹುಲಿಗಳು ನಾವು. ಓ ಸರಿ. ನೀವು ಹೆಂಗಿತ್ತು ಇದು ಹೆಂಗಿತ್ತು ಶಾರ್ಟ್ ಫಿಲ್ಮ್? ಚಲೋ ಇತ್ತು. ಚಲೋ ಇತ್ತಾ? ನೀವು ಯಾವಾಗಿಂದ ಆ್ಯಕ್ಟಿಂಗ್ ಮಾಡಾಕತ್ತೀರಿ? ನಂದು ಬಿಡೋಣ, ನಂದು ಜಗ್ ಐತಿ. ಜಗ್ಗೈತಿ ಜಗ್ಗಿಗೆ ಅಲ್ಲೋ. ಆ್ಯಕ್ಟಿಂಗ್ ಯಾವಾಗಿಂದ ಮಾಡಾಕತ್ತೀರಿ? ಆ್ಯಕ್ಟಿಂಗ್ ಅಣ್ಣ ಭಾಳ ದಿನ ಆಯ್ತು ಮಾಡಕಂತ. ಭಾಳ ದಿನ ಆತಾನ. ರೀಲ್ಸ್ ಎಲ್ಲ ಬರೀತೀರಿ? ಬರ್ದಿಲ್ಲ ನಾನು. ಬರ್ದಿಲ್ಲ? ಇಲ್ಲ ಬರೀರು. ಆ್ಯಕ್ಟಿಂಗ್ ಮಾಡ್ಕೊಂತ ಬಂತಾರಂತ. ಅಣ್ಣ ಇದೊಂದು ಅಣ್ಣ ಗಿಫ್ಟ್ ಕೊಡಕತ್ತೀನಿ ಅಣ್ಣ, ಇದು ತೊಗೊಂಡೋಗಿ ನಿಮ್ಮವ್ರು ಅದ್ರಲ್ಲ ಅವ್ರಿಗೆ ಕೊಟ್ಬಿಡು, ಒಳ್ಳೇದಾಗುತ್ತೆ. ನಮ್ಮವ್ರು ಏಸ್ ಮಂದಿ ಕೊಟ್ಟರು ಇದು ಬಾಡಲ್ಲ ಅಣ್ಣ. ಅದಕ್ಕೆ ಕೊಡ ಅಂತ ಹೇಳಿದ್ ನಾನೀಗ. ಆಯ್ತಣ್ಣ. ಸೊ ನಿಮ್ಮ ಪ್ರೀತಿ, ನಿಮ್ಮವ್ರ ಪ್ರೀತಿ ಇಬ್ಬರದು ಬಾಡದೇ ಇರೋಂಥದ್ದಾಗಿರಲಿ. ಪ್ಲಾಸ್ಟಿಕ್ ಕೇಕ್ ಇಲ್ಲ ಬೇಡ, ಹೊಲ ಬರಿದೆ ಹಿಡ್ದು ಗಾಯ್ಸ್ ಕೇಕ್ ಇತ್ತು ಗಾಯ್ಸ್, ಎಲ್ಲ ತಿಂದು ಹಾಳು ಮಾಡಿ ತಿಂದು ಖಾಲಿ ಮಾಡಿದ್ದಾನೆ ನಮ್ಮ ಹೀರೋಯಿನ್. ಹಾಂ, ಅದನ್ನ ಕೇಕ್ ಇಲ್ಲ ಅನ್ಕೊಂಡೆ ಖಾಲಿನೇ ಮಾಡ್ಬಿಟ್ಲು ಹೀರೋಯಿನ್ ಅಂತ ಅದನ್ನು. ಸೊ ಬನ್ನಿ, ಇವತ್ತಿನ ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಬಾಯ್.